ನ್ಯೂಸ್ 42 ಕನ್ನಡ. ಪ್ರಕೃತಿಯೇ ಹಸಿರು, ಹಸಿರೇ ನಮ್ಮ ಉಸಿರು. ಪ್ರಕೃತಿ ಇಲ್ಲದೆ ಮಾನವರಿಲ್ಲ. ಈ ದಿನ ನಾವು ಮತ್ತು ಇಡೀ ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನವನ್ನು ಸಂತೋಷದಿಂದ ಆಚರಿಸುತ್ತಿದ್ದೇವೆ ಎಂದು ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ತಿಳಿಸಿದರು. ನಗರದ ಕಂದಾಯ ಭವನದಲ್ಲಿ ಜಿಲ್ಲಾಡಳಿತ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಸಸಿಗಳ ವಿತರಣೆ ಕಾರ್ಯಕ್ರಮದಲ್ಲಿ 1200 ಶಾಲಾ ಮಕ್ಕಳಿಗೆ ಸಸಿಗಳನ್ನು ಅವರು ವಿತರಿಸಿ ಮಾತನಾಡಿ, ಎಲ್ಲ ಶಾಲಾ ಮಕ್ಕಳು, ಹಿರಿಯರು, ಅಧಿಕಾರಿಗಳು ವಿಶ್ವ ಪರಿಸರ ದಿನಾಚರಣೆಯನ್ನ ಇಂದು ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದಾರೆ. ನಾಗರಿಕರು, ಶಾಲಾ ಮಕ್ಕಳು ಸೇರಿದಂತೆ ಎಲ್ಲರಿಗೂ ಪ್ರಕೃತಿಯೇ ಗಾಳಿ, ನೀರು, ಮಳೆಯನ್ನು ನಮಗೆ ಎಲ್ಲವನ್ನೂ ಕೊಡುತ್ತಿದೆ. ಪ್ರಕೃತಿಯೇ ನಮ್ಮ ದೇವರು. ಇದಕ್ಕಿರುವ ಶಕ್ತಿ ಯಾವುದಕ್ಕೂ ಇಲ್ಲ. ಹಸಿರಿನಿಂದ ನಾವೆಲ್ಲ ಉಸಿರಾಡುತ್ತಿದ್ದೇವೆ. ಇದರಿಂದ ಉಸಿರೇ ಹಸಿರಾಗಿದೆ. ನಾವ್ಯಾರು ಮರಗಿಡಗಳನ್ನು ಕಡಿಯದೆ ನೀರು, ಗೊಬ್ಬರ ಹಾಕಿ ಸಸಿಗಳನ್ನು ಪಾಲನೆ, ಪೋಷಣೆ ಮಾಡಬೇಕು ಎಂದು ಶಾಸಕರು ಕರೆ ನೀಡಿದ್ರು. ಒಂದು ಪವಿತ್ರವಾದಂತಹ ಒಂದು ದಿನ ಇವತ್ತು. ನಾವೆಲ್ಲರೂ ಕೂಡ ತಲೆಬಾಗಿ ಪ್ರಕೃತಿಗೆ, ಈ ಹಸಿರಿಗೆ ನಾವೆಲ್ಲರೂ ಕೂಡ ನಮಸ್ಕರಿಸಿ ಇವತ್ತು ಒಂದು ವಿಶ್ವ ದಿನಾಚರಣೆನ, ಪರಿಸರ ದಿನಾಚರಣೆನ ಇಡೀ ವಿಶ್ವಾದ್ಯಂತ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಶಾಲೆಗಳು ಕೂಡ, ಶಾಲಾ ಮಕ್ಕಳು, ಎಲ್ಲ ಹಿರಿಯರು, ಅಧಿಕಾರಿ ವೃಂದದವರು ಎಲ್ಲರೂ ಕೂಡ ಈ ಒಂದು ಪವಿತ್ರವಾದಂಥ ದಿನನ ಭಾಳ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಎಲ್ಲ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲ ನಾಗರಿಕರಿಗೆ, ಎಲ್ರಿಗೂ ಕೂಡ ಯುವಕರಿಗೆ ನಾನು ಮನವಿ ಮಾಡಿಕೊಳ್ಳೋದು, ಪ್ರಕೃತಿ ನಮಗೆ ಎಲ್ಲವೂ ಕೂಡ ಕೊಡುವಂಥದ್ದು. ಪ್ರಕೃತಿಯೇ ನಮ್ಮ ದೇವರು. ಸೊ ಪ್ರಕೃತಿಗಿರುವಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಒಂದು ರೀತಿಯಲ್ಲೇ ದೇವರೇನೆ ಪ್ರಕೃತಿಯೇ ದೇವರು. ಸೊ ಇವತ್ತು ನಾವು ಈ ಹಸಿರಿಂದ ಉಸಿರನ್ನು ನಾವು ಆಡ್ತಾ ಇದ್ದೀವಿ. ಹಸಿರೇ ಉಸಿರು ನಮಗೆ. ಆ ಒಂದು ದೃಷ್ಟಿ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿರುವಂಥವ್ರು ಯಾವುದೇ ರೀತಿಯಲ್ಲಿ ಮರ ಗಿಡಗಳನ್ನ ಕಡಿಬೇಡ್ದು, ಮರ ಗಿಡನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು, ಬೆಳೆಸಬೇಕು. ಇದರಿಂದ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಎಲ್ಲ ಶಾಲಾ ಮಕ್ಕಳಿಗಾಗಲಿ ಎಲ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ. ಜೆಡಿಬಿ ಅಧ್ಯಕ್ಷ ಗಾಣಕಲ್ ನಟರಾಜ್ ಮಾತನಾಡಿ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಂದಾಯ ಭವನದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ರಾಮನಗರ ಟೌನ್ 3 ಶಾಲೆಯ ಸುಮಾರು 1200 ಮಕ್ಕಳೊಂದಿಗೆ ಎಲ್ಲರಿಗೂ ಉಚಿತ ಸಸಿಗಳನ್ನು ವಿತರಿಸಿ ವಿಶ್ವ ಪರಿಸರ ದಿನಾಚರಣೆ ಮಾಡಿದ್ದೇವೆ. ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸುವ ಶಿಕ್ಷಣ ಇಲಾಖೆಗೆ ಅಭಿನಂದನೆಗಳು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮ್ಮ ಕಂದಾಯ ಭವನದ ಎಲ್ಲ ಅಧಿಕಾರಿಗಳ ಜೊತೆಗೂಡಿ ಇವತ್ತು ನಾವು ರಾಮನಗರ ಶಾಲೆಯ 3 ಶಾಲೆಯ 1200 ಮಕ್ಕಳೊಂದಿಗೆ ಇವತ್ತು ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಪ್ರತಿ ಮಕ್ಕಳಿಗೆ 2 ಗಿಡಗಳನ್ನು ಕೊಟ್ಟು ಪರಿಸರದ ಬಗ್ಗೆ, ಗಿಡವನ್ನ ಬೆಳೆಸಿದ್ರೆ ಏನೆಲ್ಲ ಆಗುತ್ತೆ ಅನ್ನೋ ಒಂದು ಅರಿವನ್ನ ಕಾರ್ಯಕ್ರಮವನ್ನ ಮೂಡಿಸಿ ಇವತ್ತೊಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಇವತ್ತು ಸಹಕಾರ ಕೊಟ್ಟಂತ ಶಿಕ್ಷಣ ಇಲಾಖೆಗೆ ಮತ್ತು ಪ್ರೀತಿಯ ಮಕ್ಕಳಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೀವಿ. ಇವತ್ತು ನಾವೆಲ್ಲ ಒಂದು ಹಂತದಲ್ಲಿ ಪರಿಸರದ ಮೇಲೆ ಆಗ್ತಾ ಇರ್ತಕ್ಕಂಥ ಹಾನಿಯನ್ನ ತಡೆಗಟ್ಟಲಿಕ್ಕೆ, ಇವತ್ತು ಮೊದಲು ಬೇಸಿಗೆ ಅಂದ್ರೆ ಏಪ್ರಿಲ್, ಮೇ, ಜೂನ್, ಮೇ ಅಂತ ಬರ್ತಿತ್ತು. ಈಗೆಲ್ಲ ಹಂಗೆಲ್ಲ ಇಲ್ಲ. ಯಾವ ಬೇಕಾದ್ರೆ ಮಳೆ ಹೋಯ್ತದೆ, ಯಾವ ಬೇಕಾದ್ರೆ ಚಳಿ ಬರ್ತದೆ, ಯಾವ ಬೇಕಾದ್ರೆ ಬಿಸಿಲು ಬರ್ತದೆ. ಅಂದ್ರೆ ಪರಿಸರದ ಅಸಮತೋಲತೆ ಆಗ್ಬಿಟ್ಟಿದೆ. ಹಾಗಾಗಿ ಪರಿಸರವನ್ನ ಸಮಾನಾಂತರವಾಗಿಡೋದಕ್ಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಭಾಗಿಯಾಗಬೇಕಾಗಿರೋದ್ರಿಂದ ಈಗಿನ ಮಕ್ಕಳುಗಳು ಅದ್ರ ತೊಡ್ಕೊಳ್ಳಿ ಅಂತ ಹೇಳಿ ಇವತ್ತೊಂದು ಅರಿವು ಕಾರ್ಯಕ್ರಮವನ್ನು ಮೂಡಿಸಿ ಅವರಿಗೆ ಗಿಡವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂತ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. 1200 ಜನ ಮಕ್ಕಳು ಕೊಟ್ಟಿದ್ದೀವಿ, 1200 ಮಕ್ಕಳಿಗೆ. ಪರಿಸರದ ಮೇಲೆ ಆಗುತ್ತಿರುವ ಹಾನಿಯನ್ನು ತಡೆಗಟ್ಟಲು ಮೊದಲು ಮಳೆಗಾಲದಲ್ಲಿ ಮಾತ್ರ ಮಳೆ ಕಾಣಬಹುದಿತ್ತು. ಆದರೆ ಪರಿಸರ ಅಸಮತೋಲನದ ಪರಿಣಾಮ ಅನೇಕ ತೊಂದರೆ ಅನುಭವಿಸುವಂತಾಗಿದೆ. ಪರಿಸರವನ್ನು ಸಮತೋಲನದಲ್ಲಿಡಬೇಕಾದರೆ ಮಕ್ಕಳು ಸಸಿಗಳನ್ನು ನೆಟ್ಟು ಪರಿಸರವನ್ನು ಕಾಪಾಡಲಿ ಎಂದು ಸಸಿಗಳನ್ನು ನೆಡುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ರಾಮನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಬಿ ಚೇತನ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನರಸಿಂಹಯ್ಯ, ಮುಖಂಡರಾದ ಪುಟ್ಟಯ್ಯ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಸತೀಶ್, ನಗರಸಭಾ ಸದಸ್ಯ ನಿಜಾಂ ಪಾಷಾ, ಜಿಲ್ಲಾ ಅರಣ್ಯ ಅಧಿಕಾರಿಗಳು, ಶಿಕ್ಷಕರು ಇನ್ನಿತರರು ಉಪಸ್ಥಿತರಿದ್ದರು. ನ್ಯೂಸ್ 42 ಕನ್ನಡ.